ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟ್ಸಿಂಗ್ ಸಬ್ಜೆಕ್ಟ್ನ ಬ್ರಾಂಚ್ ಅಕೌಂಟ್ ಚಾಪ್ಟರ್ನ 5 ಮಾರ್ಕ್ಸಿನ ಕ್ವಶನ್ 2014 KUD 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ಇದು. ಕ್ವಶನ್ ಏನಪ್ಪ ಅಂತಂದರೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ರಾಂಚ್ ಡೇಟರ್ಸ್ ಅಕೌಂಟ್. ಬ್ರಾಂಚ್ ಡೇಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಇದ್ದಾರೆ ಇಲ್ಲಿ. ಸೊ ಮೊದಲ ಇನ್ಫಾರ್ಮೇಷನ್ ಕೂಡ ಓಪನಿಂಗ್ ಡೇಟರ್ಸ್ ಕೊಟ್ಟಿದ್ದಾನೆ. ಓಪನಿಂಗ್ ಡೇಟರ್ಸ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಅಂತ ತಗೋಬೇಕು ನಾವು. ಡೆಬಿಟ್ ಬ್ಯಾಲೆನ್ಸ್, ಡೆಬಿಟ್ ಸೈಡ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್, ನೆನ್ನೆ ಹೇಳ್ತಾ ಇದ್ದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್ ಅನ್ನ ಡೇಟರ್ಸ್ ಅಕೌಂಟ್ ಒಳಗಡೆ ಕ್ರೆಡಿಟ್ ಸೈಡ್ ತಗೋಬೇಕಂತ ಹೇಳಿದ್ದೆ. ಸೊ ಕ್ರೆಡಿಟ್ ಸೈಡ್ ಆಫ್ ಬ್ರಾಂಚ್ ಡೇಟರ್ಸ್ ಅಕೌಂಟ್. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಇಟ್ ಈಸ್ ಅ ಲಾಸ್. ಯಾವ ತರ ಲಾಸ್ ಅಂದ್ರೆ, ನಮ್ಮ ಕಸ್ಟಮರ್ಸ್ ನಮ್ಮ ಕಡೆಯಿಂದ ಉದ್ರಿ ಆಧಾರದ ಮೇಲೆ ಗೂಡ್ಸ್ ನ ಒಯ್ದಿರ್ತಾರೆ. ಆ ತಗೊಂಡೋದಂತ ಗೂಡ್ಸ್ ದುಡ್ಡು ನಮಗೆ ಕೊಡೋದೇ ಇಲ್ಲ. ಸೊ ಕೊಡ್ತೀನಿ ಅಂತ ಕೊಡೋದೇ ಇಲ್ಲ, ಮೋಸ ಮಾಡಿ ಹೋಗ್ಬಿಡ್ತಾರೆ. ಸೊ ಈ ತರ ಇದ್ದಾಗ ಬ್ಯಾಡ್ ಡೆಟ್ಸ್, ಕಟ್ಟು ಬಾಕಿ, ಇದು ಅಮೌಂಟ್ ರಿಕವರ್ ಆಗೋದೇ ಇಲ್ಲ. ಸೊ ಇದನ್ನ ನಾವು ಕ್ರೆಡಿಟ್ ಸೈಡ್ ಆಫ್ ಅ ಬ್ರಾಂಚ್ ಡೇಟರ್ಸ್ ಅಕೌಂಟ್ ಗುರುತಿಸ್ಬೇಕಿದು ನಿನ್ನೆ ಮಾಡಿದಾಗೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಕಡೆಯಿಂದ ಗೂಡ್ಸ್ ರಿಟರ್ನ್ ಆಗಿದೆ, ಇದು ಸೈಡ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್, ಇದು ಕೂಡ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾನೆ ಇಲ್ಲಿ, ಅಂದ್ರೆ ಉದ್ರಿ ಆಧಾರದ ಮೇಲೆ ಆದಂತ ಒಟ್ಟು ಮಾರಾಟ. ಸೊ ಇದು ಡೆಬಿಟ್ ಸೈಡ್ ಆಫ್ ಅ ಡೇಟರ್ಸ್ ಅಕೌಂಟ್. ಸೊ ಒಟ್ಟು 6 ಕಂಟೆಂಟ್ ಕೊಟ್ಟಿದ್ದಾನೆ ಇಲ್ಲಿ. ಯಾವ ಕಂಟೆಂಟ್ ಎಲ್ಲೆಲ್ಲಿ ಬರುತ್ತೆ ಅಂದ್ರೆ, ಓಪನಿಂಗ್ ಡೇಟರ್ಸ್ ಡೆಬಿಟ್ ಸೈಡ್ ಆಫ್ ಅ ಬ್ರಾಂಚ್ ಡೇಟರ್ಸ್ ಅಕೌಂಟ್ ಬರುತ್ತೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್ ಇದು ಕ್ರೆಡಿಟ್ ಸೈಡ್ ಆಫ್ ಅ ಬ್ರಾಂಚ್ ಡೇಟರ್ಸ್ ಅಕೌಂಟ್ ಬರುತ್ತೆ. ಬ್ಯಾಡ್ ಡೆಟ್ಸ್ ಅಂದ್ರೆ ಲಾಸ್, ಈ ಲಾಸ್ ಕ್ರೆಡಿಟ್ ಸೈಡ್ ಆಫ್ ಬ್ರಾಂಚ್ ಡೇಟರ್ಸ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್, ಇದು ನಮ್ಮ ಕಡೆಯಿಂದ ಒಯ್ದಂತ ಗೂಡ್ಸ್ ಅನ್ನ ಡಿಫೆಕ್ಟಿವ್ ಇರ್ಬೋದು, ಅಥವಾ ಅವ್ರು ಹೇಳಿರುವಂತ ಗೂಡ್ಸ್ ಕೊಟ್ಟಿರದೇ ಇರ್ಬೋದು. ಸೊ ಈ ತರ ಡಿಫೆಕ್ಟಿವ್ ಗೂಡ್ಸ್ ಅನ್ನ ನಮ್ಮ ಕಸ್ಟಮರ್ಸ್ ನಮಗೆ ಹೊಳಿ ಕೊಟ್ಟಿರ್ಬೋದು. ಸೊ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ಇದು ಕ್ರೆಡಿಟ್ ಸೈಡ್ ತಗೋಬೇಕ್ರಿ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್, ನಮ್ಮ ಕಸ್ಟಮರ್ಸ್ಗೆ ನಾವು ಡಿಸ್ಕೌಂಟ್ ಕೊಟ್ಟಿರ್ಬೋದು. ಸೊ ಆ ಅಮೌಂಟ್ ಕ್ರೆಡಿಟ್ ಸೈಡ್ ತಗೋರಿ. ಸೊ ಕ್ರೆಡಿಟ್ ಸೇಲ್ಸ್ 1,08,000 ಡೆಬಿಟ್ ಸೈಡ್ ತಗೋರಿ ಆಸ್ ಪರ್ ಡೇಟರ್ಸ್ ಅಕೌಂಟ್ ಫಾರ್ಮ್ಯಾಟ್. ಸೊ ಈಗ ಡೇಟರ್ಸ್ ಅಕೌಂಟ್ ಹಾಕೋಬೇಕಾಕೈತ್ರಿ. ಸೊ ಡೆಬಿಟ್, ಕ್ರೆಡಿಟ್, ಬ್ರಾಂಚ್ ಡೇಟರ್ಸ್ ಅಕೌಂಟ್, particulars, rupees. ಸೊ ಈಗ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೇಟರ್ಸ್ ಬರೀಬೇಕಿಲ್ಲಿ. ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೇಟರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕ್ರಿ ಇಲ್ಲ. ಡೇಟರ್ ಎಷ್ಟಿದ್ರೆ ಓಪನಿಂಗ್ ಬ್ಯಾಲೆನ್ಸ್ 21,000 ರೂಪಾಯಿ ಇದೆ. 21,000. ಬರ್ದಾಯ್ತು. ನೆಕ್ಸ್ಟ್ ಏನದ ರೀ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್ ಇದೆ. ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೇಟರ್ಸ್ ಅಂದಂಗಿದೆ. ಬೈ ಕ್ಯಾಶ್ ಆರ್ ಬ್ಯಾಂಕ್, ಟೇಕ್ ಇನ್ ಟು ಬ್ರಾಕೆಟ್, ಕಲೆಕ್ಟ್ ಫ್ರಾಮ್ ಡೇಟರ್ಸ್. ಎಷ್ಟಿದೆ ಕಲೆಕ್ಟ್ ಮಾಡಿದ ಅಮೌಂಟ್ 94,000. ಈ 94,000 ಇಲ್ಲಿ ಬರೀರಿ. ಸೊ ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ 3,000. ಈ 3,000 ಅಮೌಂಟ್ ಅನ್ನ ಕ್ರೆಡಿಟ್ ಸೈಡ್ ಬರೀರಿ. ಬೈ ಬ್ಯಾಡ್ ಡೆಟ್ಸ್. ಸೊ 3,000. Next,
goods returned from customers by sales return. Returns from customers 2000. Next, discount allowed 4000 ರೂಪಾಯಿ ಇದೆ. By discount allowed by discount allowed 4000. Credit sales 1,08,000 to credit sale. Credit sales given ಎಷ್ಟದರಿ 1,08,000 ರೂಪಾಯಿ ಇದೆ. ಸೊ ಎಲ್ಲಾನು ಕೊಟ್ಟಿರೋ ಪ್ರಕಾರ ಬರ್ಕೊಂಡಾಯ್ತು. ಈಗ ನಮ್ದು ಮಿಸ್ಸಿಂಗ್ ಫಿಗರ್ ಕಂಡುಹಿಡಿಯುವಂಥ ಟೈಮು. ಈ ನೋಡ್ರಿ, ಮಿಸ್ಸಿಂಗ್ ಡೆಟರ್ಸ್ ಅಕೌಂಟ್ ಹಾಕೋ ಉದ್ದೇಶ ಇಷ್ಟೇ. ಓಪನಿಂಗ್ ಬ್ಯಾಲೆನ್ಸ್ ಆದ್ರೂ ಕಂಡುಹಿಡಿಯಕ್ಕೆ ಕೊಟ್ಟಿರ್ಬೋದು, ಅಥವಾ ಕ್ರೆಡಿಟ್ ಸೇಲ್ಸ್ ಆದ್ರೂ ಕಂಡುಹಿಡಿಯಕ್ಕೆ ಕೊಟ್ಟಿರ್ಬೋದು, ಅಥವಾ ಕ್ಯಾಶ್ ಕಲೆಕ್ಟ್ ಫ್ರಮ್ ಡೆಟರ್ಸ್ ಕಂಡುಹಿಡಿಯಕ್ಕೆ ಕೊಟ್ಟಿರ್ಬೋದು, ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಕಂಡುಹಿಡಿಯಕ್ಕೆ ಕೊಟ್ಟಿರ್ಬೋದು. ಇಲ್ಲಿ ಓಪನಿಂಗ್ ಇದೆ, ಕ್ರೆಡಿಟ್ ಸೇಲ್ಸ್ ಇದೆ, ಕ್ಯಾಶ್ ಕಲೆಕ್ಟ್ ಫ್ರಮ್ ಡೆಟರ್ಸ್ ಇದೆ. ಬಟ್ ಒಂದೇ ಒಂದು ಮಿಸ್ಸಿಂಗ್ ಏನಪ್ಪಾ ಅಂತಂದ್ರೆ ಕ್ರೆಡಿಟ್ ಸೇಲ್ಸ್, ಸಾರಿ ಕ್ಲೋಸಿಂಗ್ ಡೆಟರ್ಸ್ ಬೈ ಬ್ಯಾಲೆನ್ಸ್ carried on. Balancing figure closing debtor. Closing debtors na ಕಂಡುಹಿಡಿಯಕ್ಕೆ ಇದಾನೆ ಇಲ್ಲಿ. ಸೊ ಕ್ಲೋಸಿಂಗ್ ಡೆಟರ್ಸ್ ಟೋಟಲ್ ಮಾಡ್ರಿ 21 plus 1,08,000. 21,000 plus 1,08,000. So 1,29,000 ಆಯ್ತು. So 1,29,000 minus 94,000 minus 3,000 minus 2,000 minus 4,000. So 26,000 ನಮ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಇದು ಕಂಡುಹಿಡಿದಂಥ ಅಮೌಂಟ್. ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ಇಲ್ಲಿ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗಡೆ 5 ಮಾರ್ಕ್ಸ್ ಕೊಡ್ತಾರೆ. ಇದು ನಿಮ್ಮ ಸೀನಿಯರ್ಸಿಗೆ 2014 ಕೊಟ್ಟಂತ ಕ್ವಶನ್. ಥರ್ಡ್ ಕ್ವಶನ್ 2016 KUD 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ಇದು ನಿಮ್ಮ ಸೀನಿಯರ್ಸ್ಗೆ. ಕ್ವಶನ್ ನಂಬರ್ 3, ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ಕೇಳಿದಾನೆ ಇದೆ. ಸೊ ಪ್ರಿಪೇರ್ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಸೊ ಡೆಟರ್ಸ್ ಆಸ್ ಆನ್ 1/1/2025 ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಇದೆ. ಡೆಬಿಟ್ ಸೈಡ್ ತಗೋರಿ, ಡೆಬಿಟ್ ಸೈಡ್ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ತಗೋಬೇಕ್ರಿ. ನೆಕ್ಸ್ಟ್ ಡೆಟರ್ಸ್ ಆಸ್ ಆನ್ 31st December 2025 ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಇದೆ. ಇದು ಕ್ರೆಡಿಟ್ ಸೈಡ್ ತಗೋರಿ. ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕ್ರೆಡಿಟ್ ಸೈಡ್ ತಗೋರಿ. ನೆಕ್ಸ್ಟ್ ಥರ್ಡ್ ಒನ್ ಅಲೌನ್ಸ್ ಟು ಕಸ್ಟಮರ್ಸ್. ಇದು ಅಲೌನ್ಸ್, ಸ್ಪೆಷಲ್ ಅಲೌನ್ಸ್ ಟು ಕಸ್ಟಮರ್ಸ್ ಕೊಟ್ಟಿರ್ಬೋದು. ಸೊ ಅಲೌವೆನ್ಸ್ ಕ್ರೆಡಿಟ್ ಸೈಡ್ ತಗೋರಿ, ಕ್ರೆಡಿಟ್ ಸೈಡ್. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ಸ್ ಇದೆ ಇಲ್ಲಿ. ಸೊ ಇದನ್ನು ಕೂಡ ಕ್ರೆಡಿಟ್ ಸೈಡ್ ತಗೋರಿ. ಬೈ ಕ್ಯಾಶ್ ಆರ್ ಬ್ಯಾಂಕ್ ಕಲೆಕ್ಟೆಡ್ ಫ್ರಮ್ ಕಸ್ಟಮರ್ಸ್ ಆರ್ ಡೆಟರ್ಸ್ ಇದನ್ನು ತಗೋರಿ. ನೆಕ್ಸ್ಟ್ ರಿಟರ್ನ್ಸ್ ಫ್ರಮ್ ಕಸ್ಟಮರ್ಸ್ ಅಂದ್ರೆ ನಮ್ಮ ಕಸ್ಟಮರ್ಸ್ ಕಡೆಯಿಂದ ರಿಟರ್ನ್ ಗೂಡ್ಸ್ ನಮಗೆ ರಿಟರ್ನ್ ಆಗಿರ್ಬೋದು, ಅದನ್ನ ಕ್ರೆಡಿಟ್ ಸೈಡ್ ತಗೋರಿ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಇದನ್ನು ಕೂಡ ಕ್ರೆಡಿಟ್ ಸೈಡ್ ತಗೋರಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಇದು ಕೂಡ ಕ್ರೆಡಿಟ್ ಸೈಡ್ ತಗೋರಿ. ಸೊ ನಮಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಕ್ಯಾಶ್ ಕಲೆಕ್ಟ್ ಫ್ರಮ್ ಡೆಟರ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಏನು ಕೊಟ್ಟಿಲ್ಲಪ್ಪ ಅಂತಂದ್ರೆ ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ. ಸೊ ಕ್ರೆಡಿಟ್ ಸೇಲ್ಸ್ ಅನ್ನ ನಾವು ಈ ಒಂದೆಲ್ಲ ಕಂಟೆಂಟ್ಸ್ ಹಾಕೋ ಮೂಲಕ ಕಂಡುಹಿಡಿಬೇಕು. ಸೊ 1 by 1 ಬರ್ರಿ. ಫಸ್ಟ್ ಕಂಟೆಂಟ್ ಡೆಟರ್ಸ್ ಆನ್ 1/1/2025 2 balance brought down. 2 balance brought down 26,200. Opening balance of debtor 26,200. 26,200. Debtors as on 1/1/2025 26,200. Debit side ತಗೋಬೇಕ್ರಿ. ಫಸ್ಟ್ ಕಂಟೆಂಟ್ 26,200 ಆಯ್ತು. ಸೆಕೆಂಡ್ ಕಂಟೆಂಟ್ ಡೆಟರ್ಸ್ ಆನ್ ಕ್ಲೋಸಿಂಗ್
33,100 ಇದೆ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಲಾಸ್ಟ್ ಇಂದ ಒಂದು 2 ಲೈನ್ಸ್ ಬಿಡ್ತವ್ರಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ debtors 33,100. ಸೊ ಎರಡು ಮುಗಿತು. ಅಲವೆನ್ಸ್ ಟು ಕಸ್ಟಮರ್ಸ್ ಕ್ರೆಡಿಟ್ ಸೈಡ್ ಬೈ ಅಲವೆನ್ಸ್ ಕಸ್ಟಮರ್ 700. ಸೊ 700 ತಗೊಂಡ್ರಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ಸ್ 49,200 ಅದ. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ಸ್ ಅಥವಾ ಕ್ಯಾಶ್ ಆರ್ ಬ್ಯಾಂಕ್ ಟೇಕ್ ಇನ್ ಬ್ರಾಕೆಟ್ ಕಲೆಕ್ಟ್ ಫ್ರಮ್ debtors 49,200. Next, returns from customers by sale returns ಅಥವಾ return from customer sales returns ಎಷ್ಟಾದ್ರಿ 580. Next, discount allowed to customers 2,400 by discount allowed discount allowed 2,400. Next, bad debts 600 by bad debts 600. So therefore total ಇಲ್ಲಿ ಮಾಡ್ಬೇಕ್ರಿ. ಟೋಟಲ್ ಮಾಡಿ ಎರಡು ಕಡೆ ಸೇಮ್ ಅಮೌಂಟ್ ಹಚ್ಚಿ ಈ ಅಮೌಂಟ್ ಲೆಸ್ ಮಾಡಿಬಿಟ್ರೆ ನಿಮ್ಗೆ ಸಿಗೋದು ಕ್ರೆಡಿಟ್ ಸೇಲ್ಸ್. ಸೊ 700 ಪ್ಲಸ್ 49,200 700 plus 49,200 plus 580 plus 2,400 plus 600 plus 33,100. So total being 86,580 minus 26,200. So 60,380 to credit sales. Balancing figure credit sale. ಸೊ ಇಲ್ಲಿ ಸೇಲ್ ಉದ್ರಿ ಎಷ್ಟು ಮಾರಾಟ ಆಗೈತೆ ಅಂತ ಕಂಡುಹಿಡಿದ್ವಿ ನಾವು. ಸೊ ಎಲ್ಲ ಕಂಟೆಂಟ್ಸ್ ಅನ್ನು ಆಯಾ ಡೆಬಿಟ್ ಸೈಡ್ ಇದ್ರೆ ಡೆಬಿಟ್ ಸೈಡ್ ಹಾಕೋಬೇಕು, ಕ್ರೆಡಿಟ್ ಸೈಡ್ ಇದ್ರೆ ಕ್ರೆಡಿಟ್ ಸೈಡ್ ಹಾಕೋಬೇಕು. ನಂತರ ಏನ್ ಮಾಡ್ಬೇಕ್ರಿ, ಕ್ರೆಡಿಟ್ ಸೈಡ್ ಟೋಟಲ್ ಅಮೌಂಟ್ ಅನ್ನ ಇವೆಲ್ಲ ಟೋಟಲ್ ಮಾಡಿದ್ರೆ 86,580 ಬರುತ್ತೆ. ಆ 86,580 ಇಲ್ಲೂ ಸೇಮ್ ಬರ್ಕೊಂಡು ಈ ಅಮೌಂಟ್ ಅಲ್ಲಿ 26,200 ಆದ್ರೆ ನಾವು ಬರುವಂತ ಅಮೌಂಟ್ ಏನ್ರಿ 60,380. ದಿಸ್ 60,380 ರಿಪ್ರೆಸೆಂಟ್ ಕ್ರೆಡಿಟ್ ಸೇಲ್ಸ್ ಫಾರ್ that particular period. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಇತರೆ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಈ ವಿಡಿಯೋವನ್ನು ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.